स्वागत है आपका बी न्यूज़ नेशन में। आज हमारे स्टूडियो में बीजापुर की लेटेस्ट अपडेट कारपोरेशन को लेकर कई हलचल तो कई समाधान की बातें बताई जा रही हैं। तो एक तरफ जो कोर्ट पर डिस्क्वालीफाइड करने के लिए कारपोरेटर्स के जो घोषणा पत्र आस्ती घोषणा पत्र ना देने का हवाला देकर हाईकोर्ट का दरवाज़ा खटखटाया था प्रकाश मिर्जी और मोइनुद्दीन बिड़गी ने। आज हमारे साथ मौजूद हैं प्रकाश मिर्जी साहब, पूर्व कारपोरेटर महानगर पालिका के। आइए हम इन्हीं से जानते हैं कि लेटेस्ट अपडेट क्या है। क्या कारपोरेटर्स को स्टे मिला है रीजनल कमिश्नर के सस्पेंड किए जाने के बाद हाईकोर्ट से, और आने वाले दिनों में क्या कारपोरेटर्स अपनी जिम्मेदारी संभालेंगे? सबसे बड़ा आरोप प्रकाश मिर्जी और मोइनुद्दीन बिड़गी पर ये लगा है कि इन्होंने इस मामले को लेकर समझौता किया है, पैसे रुपया लेकर एडजस्टमेंट किया है और एमबी पाटिल सब ठीक करने वाले हैं। ऐसे कई चर्चाएं आज बीजापुर में आम बात बनी हैं चौराहों पर। हम इन्हीं से जानते हैं कि असली हकीकत क्या है कारपोरेटर्स के भविष्य की। सर ताವು ಹೇಳಿದಾಗೆ ಸರ್ ಫಸ್ಟ್ ಸರ್ ತಮ್ಮ ಮುಖಾಂತರ ಎಲ್ಲ ವಿಜಯಪುರ ಜನತೆಗೆ ನಾನು ತಮ್ಮ ಮುಂದೆ ಬರ್ಲಿಕ್ಕೆ ಇಷ್ಟಪಡೋದಂತ ಸ್ವಲ್ಪ ಕಾರಣಾಂತರಗಳಿಂದ ತಮ್ಮ ಮುಂದೆ ಬರ್ಲಿಕ್ಕಾಗಿಲ್ಲ, ಅಪ್ಡೇಟ್ ಕೊಡ್ಲಿಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತು ತಮ್ಮ ಮುಖಾಂತರ ತಮ್ಮ ಫಸ್ಟ್ ನಾನು ಧನ್ಯವಾದ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಈಗೇನಾಗಿದೆ ಅಂದ್ರೆ ಸರ್, ವಿಜಯಪುರ ನಗರದ ಜನತೆಯಲ್ಲಿ ಒಂದು ಡೌಟ್ ಇದೆ ಸರ್. ಎಲ್ಲರೂ ಕೆಲವೊಬ್ಬರು ಮಾತಾಡ್ಕೋತಾ ಇದ್ದಾರೆ ಸರ್, ಇಲ್ಲ ಅದು ವಿಜಯಪುರ ಮಹಾನಗರ ಪಾಲಿಕೆ ಅನರ್ಹ ಸದಸ್ಯರಿಗೆ ಸ್ಟೇಜ್ ಸಿಕ್ಕ ನಂತರ ಕೆಲವೊಂದು ವಿಷಯಗಳು ಹುಟ್ಟುತ್ತಾ ಇವೆ ಸರ್. ಸೊ ಅದಕ್ಕಾಗಿ ತಮ್ಮ ಮುಖಾಂತರ ನಾನು ವಿಜಯಪುರ ಮಹಾನಗರ ಜನತೆಗೆ ನಾನು ಹೇಳಲು ಇಚ್ಛೆ ಪಡ್ತೀನಿ ಅಂತಂದ್ರೆ, ಸೊ ಯಾವುದೇ ರೀತಿಯ ಯಾವುದೂ ಅಡ್ಜಸ್ಟ್ಮೆಂಟ್ ಆಗಿಲ್ಲ, ಸ್ಪಷ್ಟವಾಗಿ ನಾನು ಹೇಳ್ತೀನಿ ಸರ್. ಯಾವುದೇ ದುಡ್ಡಿನ ಆಮಿಷಗೋಸ್ಕರ ನಾವು ಹಿಂದೆ ಸರಿದಿಲ್ಲ. ಸೊ ಮೇಲಾಗಿ ಈಗ ಆಲ್ರೆಡಿ ಸಿಂಗಲ್ ಬೆಂಚ್ ಗುಲ್ಬರ್ಗ ಉಚ್ಚ ನ್ಯಾಯಾಲಯದ ಸಿಂಗಲ್ ಬೆಂಚ್ನಲ್ಲೂ ಕೂಡ ಈ ಪ್ರಕ್ರಿಯೆ ನಡೆದಿದೆ. ಸೊ ಅದು ಜೂನ್ 9ನೇ ತಾರೀಕಿಗೆ ಡೇಟ್ ಇದೆ ಸರ್. ಆಮೇಲೆ ಮೇಲಾಗಿ ಮೊನ್ನೆ ಏನಾಯಿತು, ಮೊನ್ನೆ ದಿನ ಲಾಸ್ಟ್ ವೀಕ್ದಲ್ಲಿ ಕಾಂಗ್ರೆಸ್ನವ್ರಿಗೆ ಸಿಕ್ಕಿದೆ, ಅದಕ್ಕಿಂತೂ ಸ್ಟೇ ಸಿಕ್ಕಿದೆ. ಅದಕ್ಕಿಂತಲೂ ಮುಂಚಿತವಾಗಿ BJP ಮತ್ತು ಇಂಡಿಪೆಂಡೆಂಟ್ದವರಿಗೂ ಸ್ಟೇ ಸಿಕ್ಕಿದೆ ಸರ್. ಸ್ಟೇ ಅಂದರೆ ಅವರಿಗೆ ಟೆಂಪ್ರವರಿ ಸ್ಟೇ ಇದೆ ಸರ್, ಪರ್ಮನೆಂಟ್ ಸ್ಟೇ ಅಲ್ಲ. ನಾ ಕ್ಲಿಯರ್ ಮಾಡ್ತೀನಿ, ಎಲ್ಲರೂ ಕ್ಲಿಯರ್ ಮಾಡ್ತೀನಿ, ಅದು ಟೆಂಪ್ರವರಿ ಸ್ಟೇ ಇದೆ ಸರ್. ಸೊ ಮೊದಲ BJP ಅವರು ಮತ್ತು ಇಂಡಿಪೆಂಡೆಂಟ್ದವ್ರು ಕೂಡಿಕೆಯಿಂದ ಡಬಲ್ ಬೆಂಚಿಗೆ ಅವರು ತಮ್ಮ ಅಪೀಲನ್ನು ಸಲ್ಲಿಸಿದರು. ಏನಂತ, ನಮಗೆ ಸ್ಟೇ ಕೊಡ್ರಂತ. ಸ್ಟೇ ಅವ್ರಿಗೆ ಏನಾಯಿತು, ಡಬಲ್ ಬೆಂಚ್ನವರು ಕಲಬುರಗಿ ಉಚ್ಚ ನ್ಯಾಯಾಲಯ ಡಬಲ್ ಬೆಂಚ್ನವರು ಸ್ಟೇ ಕೊಟ್ಟಿದ್ದಾರೆ ಸರ್. ಯಾವುದಕ್ಕೆ ಸ್ಟೇ ಕೊಟ್ಟಿದ್ದಾರೆ ಅಂತಂದ್ರೆ, ಏನು ರೀಜನಲ್ ಕಮಿಷನರ್ ಪ್ರಾದೇಶಿಕ ಆಯುಕ್ತರು ಬೆಳಗಾವಿದವರು ತಮ್ಮ ಆದೇಶದಲ್ಲಿ ಒಟ್ಟು 35 ಜನ ವಿಜಯಪುರ ಮಹಾನಗರ ಪಾಲಿಕೆ ಸದಸ್ಯರ ಅನರ್ಹಗೊಳಿಸಿಕೊಂಡು ಆದೇಶ ಮಾಡಿತ್ತು. ಸೊ ಅದರ ನಂತರ ಅದಕ್ಕೆ ಅವರು ಹೈಕೋರ್ಟ್ನಲ್ಲಿ ಪ್ರಾರ್ಥನೆ ಸಲ್ಲಿಸಿದ ಬಳಿಕ ಅವರಿಗೆ ಟೆಂಪ್ರವರಿ ಸ್ಟೇ ಸಿಕ್ಕಿದೆ ಸರ್. ಟೆಂಪ್ರವರಿ ಸ್ಟೇ ಸಿಕ್ಕೋದ್ರಿಂದ ಸೊ ಈಗ ಯಾರೂ ಇನ್ನೂ ಕೋರ್ಟ್ನಲ್ಲಿ ಇರುವುದರಿಂದ ಯಾವುದೂ ಇನ್ನೂ ಹೇಳೋಕ್ಕಾಗಲ್ಲ ಸರ್. ಸೊ ಮೇಲಾಗಿ ನಾನು ಇನ್ನೊಂದು ಹೇಳ್ಬೇಕಂತಂದ್ರೆ, ತಾವು MP ಪಾಟೀಲ್ ಸಾಹೇಬ್ರ ಹೆಸರಿಗೆ ಇನ್ನಾಗ ಒಂದು ಪ್ರಸ್ತಾವನೆ ಮಾಡಿದಿರಿ. ಬಟ್ ಇದರೊಳಗೆ MP ಪಾಟೀಲ್ ಸಾಹೇಬರದು ಕೈವಾಡ ಇದೆ ಅಂತ ಹೇಳಿಕಿಸಿಂದ ಕೆಲವೊಬ್ಬರು ಸದಸ್ಯರು ನಾನು ಮೊನ್ನೆ ನೋಡಿದೆ ಸರ್, ತಮ್ಮ ಚಾನಲ್ ಮುಖಾಂತರ ಮತ್ತು ಬೇರೆ ಬೇರೆ ಚಾನಲ್ ಮುಖಾಂತರ ಮಾನ್ಯ ಉಸ್ತುವಾರಿ ಸಚಿವರಾದ MP ಪಾಟೀಲ್ ಸಾಹೇಬ್ರ ಹೆಸರು ತೊಗೊಂಡ್ಕಿಸಿಂದ ಅವ್ರು ನಮಗೆಲ್ಲ ಹೆಲ್ಪ್ ಮಾಡ್ಲಾಕತ್ತಾರ. ಸೊ ಹೆಲ್ಪ್ ಮಾಡ್ಕಿಸಿಂದ ನಾನು ಅನರ್ಹ ಆದ ಸದಸ್ಯರನ್ನು ಮತ್ತೆ ಮರಳಿ ಅವರಿಗೆ ಅಧಿಕಾರ ಕೊಡಿಸುವ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಂತ ಹೇಳಿಸಿಂದ. ಬಟ್ ಇದು ಸುಳ್ಳು. ಯಾಕಂತಂದ್ರೆ ಕೋರ್ಟ್ನಲ್ಲಿ ಇರುವಾಗ, ಯಾವುದೇ ವಿಷಯ ಕೋರ್ಟ್ನಲ್ಲಿರುವಾಗ ಯಾವುದೇ ರಾಜಕಾರಣಿಗಳು ಕೋರ್ಟ್ ಒಳಗೆ ಕೈ ಹಾಕ್ಲಿಕ್ಕೆ ಆಗೋದಿಲ್ಲ. ಮೇಲಾಗಿ ಏನದ ಸರ್, ನಮ್ಮ ಭಾರತ ಸಂವಿಧಾನದ ಪ್ರಕಾರ ಒಂದು ಶಾಸಕಾಂಗಿದೆ, ಕಾರ್ಯಾಂಗಿದೆ, ಮತ್ತೊಂದು ನ್ಯಾಯಾಂಗಿದೆ. ಸೊ ಮೂರು ಬೇರೆ ಬೇರೆ ವಿಂಗಗಳು ಸೊ ಇರೋದ್ರಿಂದ ಒಬ್ಬರಿಂದ ಒಬ್ಬರಿಗೆ ಇದು ಮಾಡೋಕ್ಕಾಗಲ್ಲ. ನಮಗೆ ಸರ್ಕಾರದಲ್ಲಿಯೇ ನಮಗೆ ನ್ಯಾಯ ಸಿಗಲೇ ಇಲ್ಲ ಅಂತ ಹೇಳಿಕಿಂದ ನಾವು ನ್ಯಾಯಾಲಯದ ಬಾಗಿಲನ್ನು ನಾವು ತಟ್ಟಿದ್ದೆವು. ಸೊ ಅದಕ್ಕೆ ಇದರೊಳಗೆ MP ಪಾಟೀಲ್ ಸಾಹೇಬ್ರದ್ದು ಏನೂ ಪಾತ್ರ ಇಲ್ಲ ಅಂತ ನನಗೆ ಅನಿಸುತ್ತೆ ಸರ್. ಬಟ್ ಅವ್ರಿಗೂ ಗೊತ್ತದ ಸರ್ ಯಾವ ವಿಷಯದಲ್ಲಿ ಕೈ ಹಾಕಬೇಕು, ಏನು ಮಾಡಬೇಕು ಅಂದ್ರೆ. ಅವರು MP ಪಾಟೀಲ್ ಸಾಹೇಬರು ಒಬ್ಬರು ಧೀಮಂತ ನಾಯಕರಾಗಿಂದ ಕೋರ್ಟ್ನಲ್ಲಿ ಯಾವುದೇ ರೀತಿಯಿಂದ ತಮ್ಮದು ಪಾತ್ರವನ್ನು ತೋರಿಸ್ಕೊಳಕ್ಕೆ ಆಗಂಗಿಲ್ಲ ಅನ್ನೋದಂತ ಅವ್ರಿಗೂ ಗೊತ್ತದ ಸರ್. ಸೊ ಅದಕ್ಕಾಗಿ ನಾನು ಬಿಜಾಪುರ
ನಗರದ ಜನತೆಯಲ್ಲಿ ನಾನು ಮಹಾಜನತೆಯಲ್ಲಿ ನಾನು ಮತ್ತೊಮ್ಮೆ ಹೇಳೋದು ಅಂತಂದ್ರೆ ಇದರಲ್ಲಿ ಯಾವುದು ಉಸ್ತುವಾರಿ ಸಚಿವರದ್ದು ಕೈವಾಡ ಇಲ್ಲ ಮತ್ತು ಯಾವುದೇ ದುಡ್ಡಿನ ಆಮಿಷಗೊಳಗಾಗಿ ನಾವು ಕೇಸನ್ನು ಹಿಂಪಡ್ಕೊಳ್ಳೋದಾಗಲಿ ಅಥವಾ ಇದು ಮಾಡ್ಕೊಳ್ಳೋದು ಆಗಿಲ್ಲ. ಬಟ್ ಸ್ಟೇ ಇದ್ದದ್ದು ಮಾತ್ರ ಒನ್ಲಿ ಫಾರ್ ಟೆಂಪ್ರವರಿ ಅಂತ ಹೇಳಕ್ಕೆ ನಾನು ಬಯಸ್ತೀನಿ ಸರ್. ಒಟ್ಟಾರೆ ಈಗ ಫರ್ದರ್ ಅಪೀಲಿಗೆ ಅವರು ಇಷ್ಟೇ ಸಿಗ್ಬಹುದು ಏನು ಸರ್? ಇಲ್ಲ ಸರ್, ಈಗ ಏನಾಗಿದೆ ಸರ್, ಈಗ ಜೂನ್ 5ನೇ ತಾರೀಕಿಗೆ ಡಬಲ್ ಬೆಂಚ್ನವ್ರು ಏನು ಸ್ಟೇ ಕೊಟ್ಟಿದ್ದಾರಲ್ಲ ಸರ್, ಅವ್ರಿಗೆ 35 ಜನರಿಗೆ ಸ್ಟೇ ಸಿಕ್ಕಿದೆ ಸರ್. ಅದು 5ನೇ ತಾರೀಕಿಗೆ ಮತ್ತೊಮ್ಮೆ ಡೇಟ್ ಇದೆ ಸರ್. ಮಾನ್ಯ ನ್ಯಾಯಾಧೀಶರು ಕ್ಲಿಯರಾಗಿ ಹೇಳಿದ್ದಾರೆ ಸರ್ ಸ್ಟೇ ಕೊಡುವಾಗ. ಇದು 5ನೇ ತಾರೀಕು ನಿಮ್ಮ ನೆಕ್ಸ್ಟ್ ಡೇಟ್ವರೆಗೆ ಮಾತ್ರ ಅಂತ ಹೇಳಿದ್ದಾರೆ ಸರ್. ಅಂದರೆ 5ನೇ ತಾರೀಕಿಗೆ ಇದೆ. ಸೊ ಅಲ್ಲಿವರೆಗೆ ನಿಮಗೆ ಸ್ಟೇ ಕೊಡಲಾಗುತ್ತದೆ. ಆಮೇಲೆ ನಮ್ಮ ವಕೀಲರು ಮಮತಾಪುರ್ ಸರು ಮತ್ತು ದಿವಾಕರ್ ಸರು ಅವರು ಅವತ್ತು ವಾದ ಮಾಡುವಾಗ ಅವ್ರಿಗೆ ಇಲ್ಲ ಮತ್ತು ಇದು ಸ್ಟೇ ಯಾವ ಕಾರಣದಿಂದ ಕೊಡ್ತಾ ಇದ್ದೀರಿ ಅಂತ ಕೇಳಿದರೆ, ಇಲ್ಲ ನಿಮ್ಮದು ಏನೇ ಇತ್ತು ಅಂತಂದ್ರೂ ನೆಕ್ಸ್ಟ್ ಡೇದೊಳಗೆ ನಿಮ್ಮ ಹಿಯರಿಂಗ್ ಒಳಗೆ ಏನಿರೋದಲ್ಲ ನಿಮಗೆ ಅವಕಾಶ ಇದೆ, ನಿಮ್ಮ ವಾದ ಮಾಡೋಕ್ಕೆ ಅವಕಾಶ ಇದೆ. ಸೊ ನೆಕ್ಸ್ಟ್ ಡೇಟ್ ನೀವು ನಿಮಗೆ ವಾದ ಮಾಡೋಕ್ಕೆ ಅವಕಾಶ ಇದೆ ಅಂತ ಹೇಳಿಕೆಸಿಂದ ಕ್ಲಿಯರ್ ಮಾಡಿ ಹೇಳಿದ್ದಾರೆ ಸರ್. ನೀವು ಈಗ ಹೋರಾಟ ಇಷ್ಟಕ್ಕೆ ಸೀಮಿತ ಮಾಡಿದ್ರೆ ಮುಂದೆ ಹೋರಾಟ ಇದು ಕಂಟಿನ್ಯೂ ಉದ್ದೇಶ ಅನರ್ಹತೆ ಮಾಡಬೇಕು ಅಷ್ಟೇ? ಇಲ್ಲ ಸರ್, ಉದ್ದೇಶ ಅಂತ ಇಲ್ಲ ಸರ್. ನಮ್ಮ ಉದ್ದೇಶ ಸಂವಿಧಾನದ ಪ್ರಕಾರ ನಾವು ಹೋಗ್ತಾ ಇದ್ದೀವಿ ಸರ್. ಕಾನೂನು ಏನು ಹೇಳ್ತದೆ ಅದ್ರ ಪ್ರಕಾರ ಹೊಂಟಿವಿ. ಅವ್ರನ್ನ ನಾವು ವೈಯಕ್ತಿಕ ದ್ವೇಷದಿಂದ ಅಥವಾ ಇದರ ದ್ವೇಷದಿಂದ ನಾವು ಅವ್ರಿಗೆ ಅನರ್ಹಗೊಳಿಸಬೇಕಂತಿಲ್ಲ. ಬಟ್ ಅವರು ಅವರು ತಾವು 35 ಜನ ಮಹಾನಗರ ಪಾಲಿಕೆ ಅನರ್ಹ ಮಹಾನಗರ ಪಾಲಿಕೆ ಸದಸ್ಯರು ತಾವು ತಪ್ಪು ಮಾಡಿದ್ದರಿಂದ ಅವರು ಅನರ್ಹರಾಗಿದ್ದಾರೆ ಸರ್. ಸುಮ್ಮನೆ ಅಂತೂ ಆಗಿಲ್ಲ ಸರ್. ಯಾರು ಹರ್ಷಿವರ್ ಆಯಿತು ಅಥವಾ ನೆಕ್ಸ್ಟ್ ಕೋರ್ಟ್ನಲ್ಲಿ ಯಾರು ಅನರ್ಹ ಸುಮ್ಮನೆ ಮಾಡೋಕ್ಕೆ ಆಗಂಗಿಲ್ಲ ಸರ್. ಅದಕ್ಕೆ ಆದಂಥದ್ದು ಕಾಯ್ದೆ ಕಾನೂನು ಅಡಿಯಲ್ಲೇ ಅವರು ಅನರ್ಹಗೊಳಿಸಿದ್ದದ ಸರ್. ಮುಂದಿನ ಆದೇಶ ಅವ್ರ ಪರವಾಗಿ ಬರ್ತೈತೆ ಅಂತ ಅವರಿಗೆಲ್ಲ ಹರ್ಷ ಉಲ್ಲಾಸದಲ್ಲಿ ಇದ್ದಾರೆ ಸರ್. ಸರ್, ಇದಕ್ಕೆ ನಾನು ಇನ್ನೊಂದು ಕ್ಲಾರಿಫಿಕೇಷನ್ ಕೊಡಬೇಕಂತಂದ್ರೆ ಸರ್, ರೀಜ್ನಲ್ ಕಮಿಷನರು ತಾವು ಅವ್ರು ಏನು ಅನರ್ಹ ಅಂತ ಏನು 35 ಜನರನ್ನು ಅನರ್ಹ ಅಂತ ಹೇಳಿಸಿದ ಆದೇಶಿಸಿದ ನಂತರ ಸಿಂಗಲ್ ಬೆಂಚ್ನಲ್ಲಿ ಸರ್, ಗುಲ್ಬರ್ಗ ಹೈಕೋರ್ಟ್ ಸಿಂಗಲ್ ಬೆಂಚ್ನಲ್ಲಿ ಆಲ್ರೆಡಿ ಇದು ಜೂನ್ 9ನೇ ತಾರೀಕಿಗೆ ಡೇಟ್ ಇರುವುದರಿಂದ, ದಿನಾಂಕ ಇರುವುದರಿಂದ ಅವತ್ತು ಏನು ಅನ್ನೋದು ಕ್ಲಿಯರ್ ಆಗುತ್ತೆ ಸರ್. ಮತ್ತು ಅವತ್ತಿನ ಅವ್ರಿಗೂ ಎಲ್ಲರಿಗೂ ಗೊತ್ತದ ಸರ್, 35 ಜನ ಅನರ್ಹಗೊಂಡ ಮಹಾನಗರ ಪಾಲಿಕೆ ಸದಸ್ಯರಿಗೂ ಗೊತ್ತದ ಮತ್ತು ಅವ್ರಿಗೆ ಎಲ್ಲರಿಗೂ ಗೊತ್ತದ ಸರ್. 24 ಪೇಜಿನ ಒಂದು ನೋಟ್ ಬರೆದಿಟ್ಟಿದ್ದಾರೆ ಮಾನ್ಯ ನ್ಯಾಯಾಧೀಶರು. ಅದರಲ್ಲಿ ಕ್ಲಿಯರ್ ಇದೆ ಸರ್, ಏನಂತಂದ್ರೆ ಯಾವ ರೀತಿ ಇವರಿಗೆ ಅನರ್ಹಗೊಳಿಸಲಾಯಿತು. ಆಮೇಲೆ ಅವ್ರಿಗೆ ಗೊತ್ತದ ಸರ್. ಇನ್ನೊಂದು ಮೇಲಾಗಿ ಹೇಳ್ಬೇಕಂತಂದ್ರೆ, ನಾವು ಹೈಕೋರ್ಟ್ಗೆ ಹೋದಾಗ ಹೈಕೋರ್ಟ್ ನಿರ್ದೇಶನದ ಮೇರೆಗೆ ರೀಜ್ನಲ್ ಕಮಿಷನರು 35 ಜನ ಮಹಾನಗರ ಪಾಲಿಕೆ ಸದಸ್ಯರಿಗೆ ತಿಳುವಳಿಕೆ ಪತ್ರ ಕೊಟ್ಟು, ನೋಟಿಸ್ ಕೊಟ್ಟು ಅವ್ರಿಗೆ ತಮ್ಮ ಕಚೇರಿಗೆ ಬರಲು ಹೇಳಿ, ಅಂದರೆ ಬೆಳಗಾವಿಗೆ ಬರ್ಲಾಕೆ ಹೇಳಿಕೆಶಿಂದ ಅವತ್ತು ಅವ್ರಿಗೆ ಒಂದು ಡೇಟ್ ಇದೆ ಸರ್. ಅದನ್ನು ಒಂದು ನ್ಯಾಯಾಲಯ ಸರ್, ರೀಜ್ನಲ್ ಕಮಿಷನರ್ ಅಂತಾರೆ, ಅದನ್ನು ಒಂದು ಜಿಲ್ಲಾ ಮಟ್ಟದೊಂದು ನ್ಯಾಯಾಲಯ ಇದೆ ಸರ್. ಅವರು ತಮ್ಮ ನ್ಯಾಯಾಲಯದಲ್ಲಿ ಇವ್ರನ್ನೆಲ್ಲರನ್ನು ನೋಟಿಸ್ ಮುಖಾಂತರ ಕರೆಸಿಕೊಂಡು ಅವರು ಎಲ್ಲ 30 ಜನ ಮಹಾನಗರ ಪಾಲಿಕೆ ಸದಸ್ಯರ ಹೇಳಿಕೆಗಳನ್ನು ಪಡೆದುಕೊಂಡು ಅವ್ರ ಹೇಳಿಕೆ ಅವರಿಗೆ ಸಮಂಜಸ ಆಗಿರಲಿಲ್ಲ. ಅವ್ರು ಕೊಟ್ಟ ಲೆಕ್ಕಪತ್ರ ಅಂದರೆ ಅದು ಆಸ್ತಿ ಘೋಷಣೆ ಅದು ಸರಿ ಇಲ್ಲ, ಇವರು ಕೊಟ್ಟೇ ಇಲ್ಲ ಅಂತ ತಿಳ್ಕೊಂಡು ಅವ್ರಿಗೆ ಅನರ್ಹ ಮಾಡಿದ್ದಾರೆ ಸರ್. ಅದ್ರ ಪ್ರಕಾರ ಈಗ ಸಿಂಗಲ್ ಬೆಂಚ್ನಲ್ಲಿ ಅದೇ ಆದೇಶ ಹಿಡ್ಕೊಂಡು ಕಿಶನ್ 24 ಪೇಜಿಂದ ಒಂದು ಸಮರಿ ಇದೆ ಸರ್. ಸೊ ಅದು 9ನೇ ತಾರೀಕಿಗೆ ಏನು ಅನ್ನೋದು ಕ್ಲಿಯರ್ ಆಗುತ್ತೆ ಸರ್. ಅದು तो ये थे हाईकोर्ट में रिट अर्जी दाखिल करने वाले प्रकाश मिर्जी साहब, जो कह रहे हैं कि इस मामले में किसी तरह का समझौता नहीं किया गया है, हम किसी लालच का शिकार नहीं हुए हैं, हमारी लड़ाई अंत तक जारी रहेगी जब तक इनकी अर्जी पर सुनवाई नहीं होती और जब तक इन्हें इंसाफ नहीं मिलता। मैं कैमरामैन सुफियान के साथ आबिद हुसैन शेख, बी न्यूज़ नेशन, बीजापुर।